ಸರ್ವರಿಗೂ ನಮಸ್ಕಾರ. ಮೌಲ್ಯ ಚಾನಲ್ಗೆ ಸ್ವಾಗತ. ಪ್ರಸ್ತುತಿ ಭಾಗೀರಥಿ ಹೆಗಡೆ. ಇವತ್ತು ನಾವು ಸರ್ವಜ್ಞರು ತಮ್ಮ ವಚನಗಳಲ್ಲಿ ಮಾತಿನ ಮಹತ್ವದ ಬಗ್ಗೆ ಯಾವ ರೀತಿ ವಿಚಾರಧಾರೆಯನ್ನು ಹರಿಸಿದ್ದಾರೆ ಎಂಬುದನ್ನು ತಿಳಿಯೋಣ. ಸರ್ವಕಾಲಿಕ ಸತ್ಯವನ್ನು ಪ್ರತಿಪಾದಿಸಿದಂತಹ ಸರ್ವಜ್ಞನ ವಚನಗಳು ಇಂದಿನ ಮಕ್ಕಳು, ಯುವ ಜನಾಂಗ ಹಾಗೂ ಸಮಾಜಕ್ಕೆ ದಾರಿದೀಪವಾಗಿದೆ. ಕರ್ನಾಟಕ ಕಂಡ ಒಬ್ಬ ಶ್ರೇಷ್ಠ ಶಿವಶರಣ ವಚನಕಾರ, ದಾರ್ಶನಿಕ ಕವಿ ಸರ್ವಜ್ಞ. ಸರ್ವಜ್ಞ ಕವಿ ಸುಮಾರು 7,000 ತ್ರಿಪದಿಗಳನ್ನು ರಚಿಸಿ ವಚನಗಳ ಮೂಲಕ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂತಹ ಮಹತ್ತರ ಕಾರ್ಯ ಮಾಡುವುದರ ಮೂಲಕ ಕನ್ನಡ ಸಾಹಿತ್ಯ ಲೋಕಕ್ಕೆ ಅಮೂಲ್ಯ ಕೊಡುಗೆ ನೀಡಿದ್ದಾರೆ. ತ್ರಿಪದಿಗಳ ಬ್ರಹ್ಮ ಎಂದೇ ಕರೆಯಲ್ಪಡುವ ಸರ್ವಜ್ಞನು ತ್ರಿಪದಿಗಳ ಮೂಲಕ ಜೀವನದ ತತ್ವವನ್ನು, ಅರ್ಥವನ್ನು 3 ಸಾಲುಗಳಲ್ಲಿ ತಿಳಿಸಿದ ಮಹಾನ್ ಪ್ರತಿಭೆ. ಮಹಾಜ್ಞಾನಿ ಸರ್ವಜ್ಞ ಜನಮಾನಸದ ಕವಿಯಾಗಿ ಅರುಹಿದ ಅನುಭವ ವಿವೇಕವು ಎಲ್ಲ ಕಾಲಕ್ಕೂ ಸ್ಫೂರ್ತಿಯ ಜ್ಯೋತಿಗಳಾಗಿ ಬೆಳಗುತ್ತಿವೆ. ಅವನ ಮಾತುಗಳು ಶ್ರೀಸಾಮಾನ್ಯನ ವೇದಗಳಾದವು, ಕನ್ನಡದ ಗಾದೆಗಳಾದವು. ಈ ಲೋಕದಲ್ಲಿ ಕಂಡು ಉಂಡಂತಹ ಸಿಹಿ ಕಹಿ ಸತ್ಯವನ್ನು ಖಂಡ ತುಂಡವಾಗಿ ತನ್ನ ತ್ರಿಪದಿಗಳಲ್ಲಿ ಖಂಡಿಸುತ್ತಾ ಸಾಗಿದ ಕಾಲಜ್ಞಾನಿ ಸರ್ವಜ್ಞ ಕವಿ ಎಂದರೂ ತಪ್ಪಾಗಲಾರದು. ಮಾತು ಸಂವಹನ ಮಾಧ್ಯಮ. ಮಾತನಾಡುವುದು ಒಂದು ಕಲೆ. ಮಾತಿನ ಮಹತ್ವ ಅರಿತು ಮಾತನಾಡಿದರೆ ವೈರತ್ವವೇ ಇಲ್ಲವಾಗುತ್ತದೆ. ಬಾಯಿಂದ ಹೊರಟ ಮಾತು ಬಿಟ್ಟ ಬಾಣದಂತೆ ಒಮ್ಮೆ ಚಿಮ್ಮಿದ ಮೇಲೆ ಆಯಿತು, ಪುನಃ ಹಿಂದಿರುಗಲಾರದು. ಹಾಗಾಗಿ ಆಡಬೇಕಾದ ಮಾತನ್ನು ಧ್ಯಾನವಿಟ್ಟು, ಸಂದರ್ಭವರಿತು, ಪರಿಣಾಮವನ್ನು ಮುಂದಾಲೋಚಿಸಿ, ಹದವರಿತು ಮಾತನಾಡಬೇಕು ಎನ್ನುತ್ತಾರೆ ಪ್ರಾಜ್ಞರು. ಕುಂಭಕರ್ಣನು ಬ್ರಹ್ಮನಲ್ಲಿ ವರ ಕೇಳುವಾಗ ಇಂದ್ರಾಸನವನ್ನು ನೀಡು ಎನ್ನುವ ಬದಲು ತಪಸ್ಸಿನ ಆಯಾಸದಲ್ಲಿ ಕ್ಷಣಕಾಲ ಮೈಮರೆತು ನಿದ್ರಾಸನವನ್ನು ನೀಡು ಎಂದು ಕೇಳಿಬಿಡುತ್ತಾನೆ. ಅದರ ಪರಿಣಾಮ ನಮಗೆಲ್ಲ ತಿಳಿದೇ ಇದೆ. ಭಾರತೀಯ ಸಂಪ್ರದಾಯದಲ್ಲಿ ಮಾತನ್ನು ಸರಸ್ವತಿಯ ಸ್ವರೂಪ ಎಂದೇ ಪರಿಭಾವಿಸಲಾಗುತ್ತದೆ. ತಸ್ಯ ವಾಚ್ಕಃ ಪ್ರಣವಃ ಎನ್ನುತ್ತಾ ಓಂಕಾರದಿಂದಲೇ ವಾಕ್ ಎನ್ನುತ್ತವೆ ಶಾಸ್ತ್ರಗಳು. ಓಂಕಾರದಿಂದಲೇ ಎಲ್ಲ ಬೀಜಾಕ್ಷರಗಳು ಉದಿಸಿ ಅವು ನಂತರ ವಾಕ್ಯಗಳಾಗಿ, ಭಾಷೆಯಾಗಿ ನಮ್ಮ ಜೀವನವನ್ನು ಸಲಹುತ್ತಿದೆ ಎನ್ನುವುದು ಭಾವಪರಂಪರೆಯಲ್ಲಿದೆ. ಅಮಂತ್ರಂ ಅಕ್ಷರಂ ನಾಸ್ತಿ ಎನ್ನುವ ಮಾತಿನಂತೆ ಮಂತ್ರವಾಗಲಾರದ ಅಕ್ಷರಗಳೇ ಇಲ್ಲ. ಹೀಗಾಗಿ ನುಡಿಯನ್ನು ಪವಿತ್ರ, ದೈವಿಕ ಎಂದು ಬಗೆಯಬೇಕು. ಅಪಬಳಕೆ ಮಾಡಬಾರದು. ವಾಕ್ ಮತ್ತು ಅರ್ಥಗಳ ಅಭೇದ ಭಾವವನ್ನು ಪಾರ್ವತಿ ಪರಮೇಶ್ವರರಿಗೆ ಹೋಲಿಸುತ್ತಾ ಸಂಸ್ಕೃತದ ಶ್ರೇಷ್ಠ ಕವಿ ಕಾಳಿದಾಸನು ತನ್ನ ರಘುವಂಶ ಮಹಾಕಾವ್ಯದ ರಚನೆಯಲ್ಲಿ ಮಂಗಳ ಶ್ಲೋಕವಾಗಿ ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರವು. ಅಂದರೆ ವಾಕ್ ಮತ್ತು ಅರ್ಥಗಳು ಹೇಗೆ ಅಭೇದವಾಗಿ ಕಲೆತಿವೆಯೋ ಅಂತೆಯೇ ಕಲೆತಿರುವ ಜಗದ ತಾಯಿ ತಂದೆಯರಾದ ಪಾರ್ವತಿ ಪರಮೇಶ್ವರರಿಗೆ ವಂದಿಸುವೆ ಎಂದು ಹೇಳಿದ್ದಾರೆ. ಭಾಷಾ ವ್ಯಾಕರಣಶಾಸ್ತ್ರಗಳು ತಮ್ಮ ಅನುಬಂಧದಲ್ಲಿ ಈ ಪ್ರಯೋಜವು ಮೋಕ್ಷ ಎಂದೇ ಹೇಳಿದೆ. ಸತ್ಯ ಮತ್ತು ಉದ್ದೇಶ ಶುದ್ಧಿ, ಕ್ರಮಶುದ್ಧಿಗಳಿರುವ ಮಾತು ಒಂದು ಉಪಾಸನೆಯೇ ಭಕ್ತಿ ಎನ್ನುವುದು ಭಾವಂ ಪರಂಪರೆಯಲ್ಲಿದೆ.
ನಮ್ಮ ವ್ಯಕ್ತಿತ್ವದ ಸತ್ವವನ್ನು, ಸಾಮರ್ಥ್ಯಗಳನ್ನಷ್ಟೇ ಅಲ್ಲ, ನಮ್ಮ ಗುಣ ಅವಗುಣಗಳನ್ನು, ಸ್ವಭಾವ ವರ್ತನೆಗಳನ್ನು ಬಿಂಬಿಸುವ ಶಕ್ತಿಯಾಗಿರುತ್ತದೆ ಮಾತು. ರಾಜ ಭರ್ತೃಹರಿ ತನ್ನ ತುಂಬ ಅರ್ಥಪೂರ್ಣವಾಗಿ ಹೇಳಿದ ಮಾತೇನೆಂದರೆ, ಮನುಷ್ಯನನ್ನು ಅಂದಗೊಳಿಸುವುದು ಒಡವೆ ವಸ್ತ್ರಗಳು ಅಲ್ಲ, ಸೌಂದರ್ಯ ಪ್ರಸಾದನ ಲೇಪನಗಳು ಅಲ್ಲ, ಕೇಶ ಅಲಂಕಾರಗಳು, ಹೂಗಳು ಅಲ್ಲ. ಮನುಷ್ಯನನ್ನು ಅಂದಗೊಳಿಸುವುದು ಕೇವಲ ಅವನ ಮಾತು ಎಂದಿದ್ದಾರೆ. ಮಾತಿನ ಮೇಲೆ ನಿಯಂತ್ರಣ ಇರಬೇಕು. ಮಾತು ವ್ಯಕ್ತಿತ್ವವನ್ನು ಸೂಚಿಸುತ್ತದೆ ಎಂಬುದು ಮಹಾಭಾರತದ ಯುದ್ಧದ ಸಂದರ್ಭದಲ್ಲಿ ಹಿರಿಯರಾದ ಭೀಷ್ಮಾಚಾರ್ಯರಿಗೆ ಆಡಿದ ಮಾತುಗಳಿಂದ ಕರ್ಣನ ವ್ಯಕ್ತಿತ್ವಕ್ಕೆ ಕಪ್ಪು ಚುಕ್ಕೆಯಾಯಿತು. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬುದು ಪ್ರಸಿದ್ಧವಾದ ಗಾದೆ ಮಾತು. ಮಾತು ನಿರ್ಮಾಣವನ್ನು ಮಾಡುತ್ತದೆ, ಮಾತು ನಿರ್ನಾಮವನ್ನು ಕೂಡ ಮಾಡುತ್ತದೆ ಎನ್ನುವುದಕ್ಕೆ ಅನೇಕ ಉದಾಹರಣೆಗಳು ಇತಿಹಾಸದ ಪುಟಗಳಲ್ಲಿದೆ. ಮಹಾಭಾರತದ ಶಕುನಿಯ ಕುತಂತ್ರವು ಹೇಗೆ ಕೌರವ ವಂಶವನ್ನೂ ಕೀರ್ತಿಯನ್ನು ಶಾಶ್ವತವಾಗಿ ನಿರ್ನಾಮ ಮಾಡಿತು, ಹಾಗೆಯೇ ವಿದುರ, ವ್ಯಾಸ, ಶ್ರೀಕೃಷ್ಣರ ಮಾತು ಹೇಗೆ ಪಾಂಡವರನ್ನು ಮಾರ್ಗದರ್ಶಿಸಿ ಧರ್ಮಕ್ಕೆ ವಿಜಯವನ್ನು ಸಾಧಿಸಿಕೊಟ್ಟಿತು ಎಂಬುದನ್ನು ನೋಡಿದ್ದೇವೆ. ಬಸವಣ್ಣನವರು ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ ಎನ್ನುವ ಬಸವಣ್ಣನವರ ನುಡಿ ಮನೋಜ್ಞವಾದುದು. ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ ಎನ್ನುವ ವಚನವೂ ಮನನೀಯ. ಏಕೆಂದರೆ ಪೂಜೆ, ಮಡಿ, ದಾನ, ತೀರ್ಥಾಟನೆಗಳನ್ನು ಸುಲಭವಾಗಿ ಮಾಡಿಬಿಡುವ ನಮಗೆ ಮೃದುವಾಗಿ ಮಾತನಾಡುವುದು ಮಾತ್ರ ತುಂಬ ಕಷ್ಟ. ಕಷ್ಟವಾದುದನ್ನು ಮಾಡುವುದೇ ತಪಸ್ಸು. ಸತ್ಯವನ್ನೇ ನುಡಿಯಬೇಕು, ಆದರೆ ಅದು ಅಪ್ರಿಯವಾಗದಂತೆ ನೋಡಿಕೊಳ್ಳಬೇಕು ಎನ್ನುತ್ತಾನೆ ಯುಧಿಷ್ಠಿರ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಸತ್ಯಂ ಪ್ರಿಯಂ. ಕೆಲವರು ನಾನು ತುಂಬ ನೇರವಾಗಿ ಮಾತನಾಡುವವನು ಎಂದು ಸಮರ್ಥಿಸಿಕೊಳ್ಳುತ್ತಾ ಇತರರ ತೇಜೋವಧೆಯನ್ನು ಮಾಡುವರು. ಸತ್ಯಾಯ ಮಿತ ಭಾಷಣಂ ಎಂದು ಕಾಳಿದಾಸನು ವರ್ಣಿಸಿದ್ದಾನೆ. ತಮ್ಮ ಜೀವನದುದ್ದಕ್ಕೂ ಮಿತಭಾಷಿಣಿಯಾಗಿದ್ದ ರಾಮಕೃಷ್ಣ ಪರಮಹಂಸರ ಪತ್ನಿ ಮಹಾಮಹಿಮರಾದ ಶಾರದಾಮಣಿ ದೇವಿಯವರು ಶಿಷ್ಯರಿಗೆ ತಿಳಿ ಹೇಳುತ್ತಾರೆ. ಏನೆಂದರೆ, ಒರಟಾಗಿ ಮಾತನಾಡಬಾರದಪ್ಪ. ಒರಟಾಗಿ ನುಡಿಯುತ್ತಿದ್ದರೆ ಮನಸ್ಸು ಒರಟಾಗುತ್ತದೆ, ಬುದ್ಧಿ ಒರಟಾಗುತ್ತದೆ ಎಂಬುದು. ವಿವೇಕಾನಂದರ ವೈಖರಿಗೆ ಇಡೀ ಜಗತ್ತೇ ಬೆರಗಾಗಿದ್ದನ್ನು ಇಲ್ಲಿ ನೆನೆಯಬಹುದು. ಮಾತಿಗೆ ಎಷ್ಟು ಶಕ್ತಿ ಇದೆ ಎಂಬುದಕ್ಕೆ ಉದಾಹರಣೆ ಸ್ವಾಮಿ ವಿವೇಕಾನಂದರ ಮಾತು. ಇಡೀ ವಿಶ್ವದ ಜನರನ್ನೇ ಚುಂಬಕದಂತೆ ಸೆಳೆದಿದ್ದು ವಿವೇಕಾನಂದರ ಮಾತು ಎಂಬುದು ಇತಿಹಾಸ. ಶೂರ್ಪನಖಿಯ ಮಾತಿನಿಂದ ಸೀತಾ ಅಪಹರಣವಾಯಿತು. ಕೈಕೇಯಿಯ ಮಾತಿನಿಂದ ರಾಮ 12 ವರ್ಷ ವನವಾಸಕ್ಕೆ ಹೋಗಬೇಕಾಯಿತು. 19ನೇ ಶತಮಾನದಲ್ಲಿ ಸ್ವಾತಂತ್ರ್ಯ ಚಳವಳಿಗೆ ಜನರನ್ನು ಪ್ರೇರೇಪಿಸಿದ್ದು ಗಾಂಧೀಜಿಯವರ ಮಾತು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ವೀರಾಗ್ರಣಿಗಳ ಮಾತುಗಳು. ಒಳ್ಳೆಯದಕ್ಕಾಗಲಿ ಕೆಟ್ಟದ್ದಕ್ಕಾಗಲಿ ಮಾತು ಎಂಬುದು ಆಯುಧವಾಗಬಲ್ಲದು ಎಂಬುದು ಎಲ್ಲರಿಗೂ ತಿಳಿದ ವಿಷಯ. ಮಾತಿನಿಂದ ಎಲ್ಲವನ್ನೂ ಗಳಿಸಬಹುದು, ಎಲ್ಲವನ್ನೂ ಕಳೆದುಕೊಳ್ಳಲೂಬಹುದು. ಇದು ಗಹನವಾದ ವಿಚಾರ. ಮಾತು ಪ್ರತಿಯೊಬ್ಬರ ವ್ಯಕ್ತಿತ್ವದ ಕೈಗನ್ನಡಿಯಾಗಿದೆ.
ಹಾಗಾಗಿ ನಾವು ತುಂಬ ಗೌರವ, ತಾಳ್ಮೆ ಮತ್ತು ಸೂಕ್ಷ್ಮವರಿತು ಮಾತನಾಡಬೇಕಾಗುತ್ತದೆ. ಅರಿವಿನಿಂದ ಮಾತನಾಡಿದಾಗ ನಮ್ಮ ಪ್ರಬುದ್ಧತೆಯನ್ನು ತೋರಿಸುತ್ತದೆ. ನಮ್ಮ ಮಾತಿಗೆ ನೊಂದವರ ಮನಸ್ಸಿಗೆ ತಂಪನ್ನು ನೀಡಿ ಶಾಂತಿ, ನೆಮ್ಮದಿಯನ್ನು ಕರುಣಿಸುವ ಅಗಾಧ ಶಕ್ತಿ ಇದೆ. ಹೀಗೆ ಮಾತಿನ ಮರ್ಮವನ್ನರಿತು ಸಂದರ್ಭೋಚಿತವಾಗಿ ಮಾತನಾಡುವುದು ಅತಿ ಅಗತ್ಯವಾದುದು. ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ, ಎನ್ನೊಳಗೇನೂ ಶುದ್ಧವಿಲ್ಲ ನೋಡಯ್ಯ, ನುಡಿಗೆ ತಕ್ಕ ನಡೆಯ ಕಂಡೊಡೆ, ಕೂಡಲ ಸಂಗಮ ದೇವನೊಳಗಿರ್ಪನಯ್ಯ ಎಂದು ಬಸವಣ್ಣನವರು ಹೇಳಿದ ಮಾತು ನಿಜಕ್ಕೂ ಅರ್ಥಪೂರ್ಣವಾಗಿದೆ. ಡಿ ವಿ ಗುಂಡಪ್ಪನವರ ಜನಪ್ರಿಯ ಕಗ್ಗವೊಂದರಲ್ಲಿ ಅತಿ ಸರ್ವತ್ರ ವರ್ಜಯೇತ್ ಎಂಬುದನ್ನು ತುಂಬ ಮನಮುಟ್ಟುವಂತೆ ಹೇಳಿದ್ದಾರೆ. ಸ್ಮಿತವಿರಲಿ ವಚನದಲ್ಲಿ, ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ, ಋತವ ಬಿಡದಿರಲಿ, ಮಿತವಿರಲಿ ಮನಸ್ಸಿನುದ್ವೇಗದಲ್ಲಿ, ಭೋಗದಲ್ಲಿ, ಅತಿ ಬೇಡವೆಲ್ಲಿಯಂ ಮಂಕುತಿಮ್ಮ. ಇಲ್ಲಿ ಡಿ ವಿ ಗುಂಡಪ್ಪನವರು ನಗು, ಮಾತು, ಮನಸ್ಸಿನ ಉದ್ವೇಗ ಇವುಗಳು ಎಲ್ಲೂ ಅತಿಯಾಗಬಾರದು ಎಂದಿದ್ದಾರೆ. ಈಗ ಸರ್ವಜ್ಞರು ಮಾತಿನ ಮಹತ್ವವನ್ನು ಕುರಿತಾಗಿ ಹೇಳಿದ ವಚನಗಳನ್ನು ನೋಡೋಣ. ಮಾತು ಮಾತಿಗೆ ತಕ್ಕ ಮಾತು ಕೋಟಿಗಳುಂಟು, ಮಾತಾಡಿ ಮನೆಗೆ ಮುನಿಸಕ್ಕೂ ಸೋತವನೇ ಜಾಣ ಸರ್ವಜ್ಞ. ಅಂದರೆ ಮಾತಾಡುವ ಮಾತಿಗೆ ಯೋಗ್ಯವಾಗಿ ಉತ್ತರವನ್ನು ಕೊಡುವಂಥ ಮಾತುಗಳು ಕೋಟಿಗಟ್ಟಲೆ ಇರುತ್ತದೆ. ಮಾತಿಗೆ ಮಾತು ಮಾತಾಡುತ್ತಾ ಹೋದಲ್ಲಿ ಮನಸ್ಸಿನಲ್ಲಿ ಸಿಟ್ಟು, ದ್ವೇಷ ಹುಟ್ಟುವುದು. ಅದರಿಂದ ಮಾತಿನಲ್ಲಿ ಸೋತವನು ಅಂದರೆ ಹಿಂದಕ್ಕೆ ಸರಿದವನೇ ಜಾಣ. ಏಕೆಂದರೆ ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು. ಮುತ್ತು ಒಡೆದರೆ ಮತ್ತೆ ಬರುವುದು, ಮಾತು ಆಡಿದರೆ ಮತ್ತೆ ಹಿಂದೆ ಬಾರದು. ಇದು ಸರ್ವವಿದಿತವಾದುದು. ಆದ್ದರಿಂದ ಮಾತನಾಡುವಾಗ ಸಂಯಮದಿಂದ ಎಷ್ಟು ಬೇಕೋ ಅಷ್ಟೇ ಮಾತನಾಡಿದರೆ ಒಳ್ಳೆಯದು ಎಂಬುದು ಈ ವಚನದ ತಾತ್ಪರ್ಯವಾಗಿದೆ. ಮಾತು ಬೆಳ್ಳಿ, ಮೌನ ಬಂಗಾರ ಅಲ್ಲವೇ? ಈ ಜಗತ್ತಿನಲ್ಲಿ ನಡೆಯುವ ಎಷ್ಟೋ ಕೆಟ್ಟ ಘಟನೆಗಳಿಗೆ ಮಾತೇ ಕಾರಣ. ಅದಕ್ಕೆ ಸಂಬಂಧಿಸಿದ ಸರ್ವಜ್ಞನ ವಚನವಿದು. ಮಾತಿನಿಂ ನಗೆ ನುಡಿಯು, ಮಾತಿನಿಂ ಹಗೆ ಕೊಲೆಯು, ಮಾತಿನಿಂ ಸರ್ವ ಸಂಪದವು, ಮಾತೇ ಮಾಣಿಕ್ಯ ಸರ್ವಜ್ಞ. ಇದೇ ಅರ್ಥವನ್ನು ಕೊಡುವಂತಹ ಸರ್ವಜ್ಞನ ಇನ್ನೊಂದು ವಚನ. ಮಾತು ಬಲ್ಲಾತಂಗೆ ಮಾತೊಂದು ಮಾಣಿಕವು, ಮಾತ ತಾನರಿಯದ ಅಧಮಗೆ ಮಾಣಿಕವು ತೂತು ಬಿದ್ದಂತೆ ಸರ್ವಜ್ಞ. ಅಂದರೆ ಮಾತಿನ ಮರ್ಮವನ್ನು ತಿಳಿದವನಿಗೆ ಮಾತಿನ ಬೆಲೆ ರತ್ನಕ್ಕೆ ಸಮಾನ. ಮಾತಿನ ಮಹತ್ವವನ್ನು ಅರಿಯದ ಮೂರ್ಖನಿಗೆ ಮಾತಿನ ಬೆಲೆಯು ಒಡೆದು ಹೋದ ರತ್ನಕ್ಕೆ ಸಮಾನ. ಮಾತು ಮಾಣಿಕ್ಯದಂತೆ. ಯೋಗ್ಯವಾದ ಮಾತನಾಡುವುದರಿಂದ ನಗೆ ಮತ್ತು ಸೂಕ್ತ ಉತ್ತರವೂ ದೊರೆಯುವುದು. ಅಪಶಬ್ದದ ಅಸಂಬದ್ಧ ಮಾತುಗಳಿಂದ ದ್ವೇಷವೂ ಕೊಲೆಗಳೂ ನಡೆಯುತ್ತದೆ. ಮಾತಿನಿಂದಲೇ ಸಕಲ ಸಂಪತ್ತೂ ದೊರೆಯುತ್ತದೆ. ಜಗತ್ತಿನಲ್ಲಿ ಒಳ್ಳೆಯ ಮಾತೆಂಬುದು ಒಂದು ರತ್ನವಿದ್ದಂತೆಯೇ ಸರಿ ಎಂಬುದು ಬಸವಣ್ಣನ ಈ ವಚನಗಳ ಅಭಿಪ್ರಾಯವಾಗಿದೆ. ಮಾತಿನ ಕುರಿತಾದ ಬಸವಣ್ಣನವರ ಒಂದು ಸುಂದರವಾದ ಜನಪ್ರಿಯವಾದ ವಚನವನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದಾಗಿದೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದಡೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದಡೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿಯೊಳಗಾಗಿ ನಡೆಯದೆಡೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ. ಮಾತು ಸುಂದರ ಬದುಕಿಗೆ ಸೋಪಾನ. ಸರ್ವಜ್ಞನು ಈ ವಚನದಲ್ಲಿ
ಮಾತು ಬಲ್ಲ ತಂಗೆ ಯಾತವದು ಸುರಿವಂತೆ. ಮಾತು ಬಲ್ಲ ತಂಗೆ ಯಾತವದು ಸುರಿದಂತೆ. ಮಾತಾಡಲರಿಯದ ತಂಗೆ ಬರಿಯಾತ ನೇತಾಡಿದಂತೆ. ಸರ್ವಜ್ಞ. ಇಲ್ಲಿ ಯಾತ ಎಂದರೆ ಬಾವಿಯಿಂದ ನೀರನ್ನು ಮೇಲೆತ್ತುವ ಒಂದು ಸಲಕರಣೆ. ಅಂದರೆ ಮಾತಿನ ಮರ್ಮವನ್ನು ತಿಳಿದು ಜಾಣನು ಯೋಗ್ಯವಾದ ಶಬ್ದಗಳಿಂದ ಮಾತನಾಡ ಹತ್ತಿದನೆಂದರೆ ನೀರು ತುಂಬಿಕೊಂಡು ಬಂದ ಯಾತವು ನೀರನ್ನು ಸುರುವಿದಂತೆ ಚಂದವಾಗಿ ಕಾಣುವುದು. ತಿಳಿಯಾದ ಶುದ್ಧ ನೀರು ಸುರುವಿದಾಗ ಮನಸ್ಸಿಗೆ ಸಂತೋಷವಾಗುತ್ತದೆ. ಹಾಗೆಯೇ ಒಳ್ಳೆಯ ಮಾತು ಕೇಳುಗರಿಗೆ ಸಂತೋಷವನ್ನು ನೀಡುತ್ತದೆ. ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ದಾರೆ, ಮನೆಯಲ್ಲಿ ಬೆಲ್ಲ ಇಲ್ಲದಿದ್ದರೂ ಬೆಲ್ಲದಂತಹ ಮಾತನಾಡಬೇಕು. ಮನೆಗೆ ಬಂದ ಅತಿಥಿಗಳು ಬಂದಾಗ ಕೊಡಲು ಅಥವಾ ಸತ್ಕಾರ ಮಾಡಲು ಬಡತನದ ಕಾರಣದಿಂದ ಒಮ್ಮೊಮ್ಮೆ ಏನೂ ಇರುವುದಿಲ್ಲ. ಆ ಸಮಯದಲ್ಲಿ ನಾವು ಬೆಲ್ಲದಂತಹ ಒಳ್ಳೆಯ ಮಾತುಗಳಿಂದ ಅವರ ಮನಸ್ಸನ್ನು ತಣಿಸಬಹುದು. ಅದು ಅವರಿಗೆ ಒಳ್ಳೆಯ ಊಟ ಮಾಡಿದಷ್ಟೇ ಸಂತೋಷ, ಸಂತೃಪ್ತಿಯನ್ನು ನೀಡುತ್ತದೆ. ಆದರೆ ಮಾತಿನ ಗುಟ್ಟನ್ನು ತಿಳಿಯದೆ ಮಾತನಾಡುವ ಮೂರ್ಖನ ಮಾತುಗಳು ನೀರಿಲ್ಲದೆ ಯಾತವು ಜೋತಾಡಿದಂತೆ ಆಗುವುದು. ಅದರಿಂದ ಏನೂ ಉಪಯೋಗವಾಗುವುದಿಲ್ಲ. ಮಾತು ಬಲ್ಲವ ಮಾಣಿಕ್ಯ ತಂದ, ಮಾತರಿಯದವ ಜಗಳ ತಂದ. ಈ ಮಾತಿಗೆ ಪೂರಕವಾದ ಸರ್ವಜ್ಞನ ಇನ್ನೊಂದು ವಚನ. ಮಾತು ಬಲ್ಲಹ ತಾನು ಸೋತು ಹೋಹುದಲೇಸು. ಮಾತಿಂಗೆ ಮಾತು ಮತಿಸಲ್ಗೆ ವಿಧಿ ಬಂದು ಆತುಕೊಂಡಿಹುದು ಸರ್ವಜ್ಞ. ಮಾತಿನ ಒಳಗುಟ್ಟನ್ನು ಅಥವಾ ಮರ್ಮವನ್ನು ತಿಳಿದ ಜಾಣನು ಜಗಳವಾಗುವ ಪ್ರಸಂಗ ಬಂದರೆ ತಾನೇ ಹಿಂದಕ್ಕೆ ಸರಿದು ಬಿಡುವುದು ಒಳ್ಳೆಯದು. ಮಾತಿಗೆ ಮಾತು ಬೆಳೆದು ಕಡೆಗೆ ವಿಧಿ ಬಂದು ಹೊಡೆದಾಟ ಬಡಿದಾಟಗಳೇ ಕೊನೆಗೆ ಸಾವೂ ಕೂಡ ಸಂಭವಿಸಬಹುದು. ಸರ್ವಜ್ಞನ ಇನ್ನೊಂದು ವಚನ. ರಸಿಕನಾಡಿದ ಮಾತು ಶಶಿಯುದಿಸಿ ಬಂದಂತೆ. ರಸಿಕನಲ್ಲದವನ ಬರಿ ಮಾತು ಕಿವಿಯೊಳು ಕೂರ್ದಸಿಯ ಬಡಿದಂತೆ. ಸರ್ವಜ್ಞ. ರಸಿಕನು ಮಾತಾಡಿದ ರಸವತ್ತಾದ ಮಾತುಗಳನ್ನು ಕೇಳಿದರೆ ಚಂದ್ರನು ಹುಟ್ಟಿ ಬಂದಂತೆ, ಅಂದರೆ ಬೆಳದಿಂಗಳು ಬಿದ್ದಂತೆ ಆನಂದದಾಯಕವಾಗಿರುವುದು. ಪ್ರಪಂಚದ ಜೀವರಾಶಿಗಳೆಲ್ಲ ಸೂರ್ಯನ ಬೆಳಕು ಅವಶ್ಯಕ. ಆದರೆ ಸೂರ್ಯನ ಶಾಖ ತಡೆದುಕೊಳ್ಳುವುದು ತುಂಬ ಕಷ್ಟಕರ. ಆದರೆ ಅದೇ ಚಂದ್ರ ಹುಟ್ಟಿ ಬಂದಾಗ ಸುತ್ತಲಿನ ವಾತಾವರಣ ತಂಪಾಗಿದ್ದು ಮನಸ್ಸಿಗೆ ಆಹ್ಲಾದಕರವಾಗಿರುತ್ತದೆ. ಅದರಂತೆ ರಸಿಕರ ಆಡಿದ ಮಾತು ಕೂಡ ಎಷ್ಟೋ ಮನಃಶಾಂತಿ ಇಲ್ಲದವರಿಗೂ ಒಂದು ಸಾರಿ ಆನಂದವನ್ನು ನೀಡಿ ಬೇರೆಯದೇ ಲೋಕಕ್ಕೆ ಕೊಂಡೊಯ್ಯುತ್ತದೆ. ತನ್ನನ್ನು ತನ್ನ ದುಃಖವನ್ನೂ ಮರೆಯುವಷ್ಟು ಶಕ್ತಿ ರಸಿಕನ ಮಾತಿಗಿದೆ. ಅದೇ ರಸಿಕನಲ್ಲದವನು ಅಂದರೆ ಅರಸಿಕನ ಮಾತುಗಳನ್ನು ಕೇಳಿದರೆ ಕಿವಿಯೊಳಗೆ ಹದನಾದ ಕತ್ತಿಯನ್ನು ಚುಚ್ಚಿದಂತೆ ಆಗುವುದು. ಕೆಲವರು ಮಾತನಾಡುತ್ತಿದ್ದರೆ ಕಿವಿ ಮುಚ್ಚಿಕೊಳ್ಳುವಷ್ಟು ಕಿರಿಕಿರಿಯಾಗುತ್ತದೆ. ಇದೇ ಮಾತಿನಲ್ಲಿರುವಂತಹ ವ್ಯತ್ಯಾಸ. ಸರ್ವಜ್ಞನ ಇನ್ನೊಂದು ವಚನ. ಹೊತ್ತಿ ಒದಗಿದ ಮಾತು ಸತ್ತವನು ಎದ್ದಂತೆ. ಹೊತ್ತಾಗಿ ನುಡಿದ ಮಾತು ಕೈಜಾರಿದ ಮುತ್ತಿನಂತಿಹುದು. ಸರ್ವಜ್ಞ. ಅಂದರೆ ಯೋಗ್ಯ ವೇಳೆಗೆ ಸರಿಯಾದ ಉತ್ತರವನ್ನು ಕೊಟ್ಟರೆ ಅದರಿಂದ ಸತ್ತವನು ಎದ್ದು ಬಂದಂತೆ. ಅಂದರೆ ಕೆಟ್ಟು ಹೋಗುವ ಕೆಲಸವೂ ಸುಸೂತ್ರವಾಗಿ ನಡೆಯಲು ಅನುಕೂಲವಾಗುವುದು. ನೂರಾರು ಅನಾಹುತಗಳನ್ನು ತಪ್ಪಿಸಬಹುದು. ಸರಿಯಾದ ಸಮಯವು ಕಳೆದು ಹೋದ ಮೇಲೆ ಆಡಿದ ಮಾತುಗಳು ಅಥವಾ ಕೊಟ್ಟ ಉತ್ತರಗಳು ಕೈಯೊಳಗಿಂದ ಮುತ್ತು ಜಾರಿ ಬಿದ್ದರೆ ಹೇಗೆ ಒಡೆದು ಹೋಗುವುದೋ ಅದರಂತೆ ನಿರುಪಯುಕ್ತವಾಗಿ ಹೋಗುವುದು ಎಂದು ಸರ್ವಜ್ಞನು ಮಾತಿನ ಮರ್ಮವನ್ನು ಕುರಿತು ತನ್ನ ವಚನದಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ. ಪುರಂದರದಾಸರು ಹೇಳಿದ್ದು ಇದೇ ಅಲ್ಲವೇ? ಯಾವ ಜಾಗದಲ್ಲಿ ಹೇಗೆ ಮಾತನಾಡಬೇಕೆಂಬ ಪರಿಜ್ಞಾನ ನಮಗಿರಬೇಕು. ನಮ್ಮ ಮಾತಿನಿಂದ ಯಾರಿಗೂ ನೋವಾಗದಂತೆ ಎಚ್ಚರ ವಹಿಸಬೇಕು. ಪುರಂದರದಾಸರು ತಮ್ಮ ಕೀರ್ತನೆಯಲ್ಲಿ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು
ಎಂದು ಹೇಳಿ ಮುಂದುವರೆದು, ಚಾಡಿ ಹೇಳಲು ಬೇಡ ನಾಲಿಗೆ, ನಿನ್ನ ಬೇಡಿಕೊಂಬೆನೋ ನಾಲಿಗೆ ಎಂದು ಹೇಳುವುದರ ಮೂಲಕ ನಿನ್ನ ಮನಸ್ಸನ್ನು ಹಾಳು ಮಾಡಿಕೊಂಡು ಇತರರ ಮನಸ್ಸನ್ನೂ ಹಾಳುಗೆಡುವುದು ಮತ್ತು ಅದನ್ನು ಮಾಡುವುದನ್ನು ಬಿಟ್ಟು ಕ್ಲೇಶದಿಂದ ದೂರವಿರಲು ಹರಿಭಜನೆಯನ್ನು ನಿರಂತರ ಮಾಡುವುದು ಕ್ಷೇಮಕರ ಎಂದು ಮಾನವ ಕುಲಕ್ಕೆ ಕಿವಿ ಮಾತನ್ನು ಹೇಳಿದ್ದಾರೆ. ಈಗ ಮಾತನ್ನು ಹೇಗೆ ಯಾವ ಸಮಯದಲ್ಲಿ ಮಾತನಾಡಿದರೆ ಪರಿಣಾಮಕಾರಿ ಎಂಬುದನ್ನು ನಮ್ಮ ಹಿರಿಯರು ಕೂಡ ಅದರ ಬಗ್ಗೆ ಹೇಳಿದರೆ, ಕಬ್ಬಿಣ ಕಾದಾಗಲೇ ಬಡಿಯಬೇಕು ಎಂದು ಹೇಳುವಂತೆ ಈಗ ಸರ್ವಜ್ಞನ ವಚನವನ್ನು ನೋಡೋಣ. ಕಾದ ಕಬ್ಬಿಣವು ತಾ ಹೊಯ್ದೊಡನೆ ಕೂಡುವುದು, ಹೋದಲ್ಲಿ ಮಾತು ಮರೆತರ ಕಬ್ಬಿಣವು ಕಾದಾರಿದಂತೆ. ಸರ್ವಜ್ಞ. ಚೆನ್ನಾಗಿ ಕಾಯ್ದ ಕಬ್ಬಿಣದ 2 ತುಂಡುಗಳನ್ನು ಒಂದರ ಮೇಲೊಂದು ಇಟ್ಟು ಸುತ್ತಿಗೆಯಿಂದ ಬಡಿದರೆ ಆಗ ಚೆನ್ನಾಗಿ ಕೂಡಿಕೊಳ್ಳುತ್ತದೆ. ಹಾಗೆಯೇ ಮಾತಾಡತಕ್ಕ ಪ್ರಸಂಗದಲ್ಲಿಯೇ, ಅಂದರೆ ಸೂಕ್ತ ಸಂದರ್ಭ ಬಂದಾಗಲೇ ಮಾತನಾಡಿದರೆ ಒಂದು ಹೊಂದಿಕೆಯಾಗಿ ನೀಡಬೇಕಾದ ಪರಿಣಾಮ ಬೀರುತ್ತದೆ. ಕಬ್ಬಿಣದ 2 ತುಂಡುಗಳು ಆರಿದ ಬಳಿಕ ಎಷ್ಟು ಬಡಿದರೂ ಕೂಡುವುದಿಲ್ಲವೋ ಅದರಂತೆ ಕಾಲವು ಮೀರಿ ಹೋದ ಬಳಿಕ ಆಡುವ ಮಾತುಗಳಿಂದ ಏನೂ ಉಪಯೋಗವಾಗುವುದಿಲ್ಲ. ಇಂತಹ ಅನೇಕ ಅನುಭವ ನಾವು ದಿನಂಪ್ರತಿ ಅನುಭವಿಸುತ್ತಿರುತ್ತೇವೆ. ಮಾತು ಬಲ್ಲವ ಮಾಣಿಕ ತಂದ, ಮಾತು ಬರದವ ಜಗಳ ತಂದ ಎಂಬ ಗಾದೆ ಮಾತು ಜಗಜ್ಜನಿತವಾದುದು. ಆ ಕುರಿತಾದ ಒಂದು ಸರ್ವಜ್ಞನ ವಚನ. ಮಾತು ಮಾಣಿಕ ಮುತ್ತು, ಮಾತೇತ ಸದನವು ಮಾತಾಡಿದಂತೆ. ನಡೆದಾತ ಜಗವನ್ನು ಕೂತಲ್ಲಿ ಆಳುವ ಸರ್ವಜ್ಞ. ಇಲ್ಲಿ ಮುತ್ತು ರತ್ನಗಳೆಂದರೆ ಉತ್ತಮವಾದ ಮಾತುಗಳು, ಯೋಗ್ಯವಾದ ಮಾತುಗಳೆಂದರೆ ಆಸ್ಥಾನವು ಮಾತನಾಡಿದಂತೆ. ಯಾವಾತನು ತಪ್ಪದೆ ನಡೆಯುವನೋ ಅವನು ಕೂತಲ್ಲಿಯೇ ಜಗತ್ತನ್ನು ಆಳುವನು. ಅಂದರೆ ಯಾರು ನುಡಿದಂತೆ ನಡೆಯುವರೋ ಅವರನ್ನು ಎಲ್ಲರೂ ಗೌರವಿಸುತ್ತಾರೆ. ಇದೇ ಅರ್ಥವನ್ನು ಕೊಡುವ ಇನ್ನೊಂದು ಸರ್ವಜ್ಞರ ವಚನ. ಮಾತಿಂಗೆ ಮಾತುಗಳು ಓತು ಸಾಸಿರ ಉಂಟು, ಮಾತಾಡಿದಂತೆ ನಡೆದರ ಕೈಲಾಸ ಕಾತನೇ ಒಡೆಯ. ಸರ್ವಜ್ಞ. ಮಾತಿಗೆ ಮಾತು ಹೋಲಿಸುವಂತಹ ಸಾವಿರಾರು ಮಾತುಗಳನ್ನು ಆಡಬಹುದು. ಆದರೆ ಮಾತನಾಡಿದಂತೆ ನಡೆಯುವುದು ಬಹಳ ಕಷ್ಟಕರವಾದುದು. ಮಾತಾಡಿದಂತೆ ನಡೆದದ್ದೇ ಆದರೆ ನಿಶ್ಚಯವಾಗಿ ಕೈಲಾಸಕ್ಕೆ ಒಡೆಯನಾಗುವನು. ಅಂದರೆ ಅವನು ನಿಶ್ಚಯವಾಗಿ ಮುಕ್ತಿಯನ್ನು ಹೊಂದುವನು. ಅಂದರೆ ಎಲ್ಲ ಜನರ ಪ್ರೀತಿಗೆ ಪಾತ್ರನಾಗುವನು ಎಂಬುದು ಸರ್ವಜ್ಞರ ಅಭಿಪ್ರಾಯವಾಗಿದೆ. ಈ ಸಂದರ್ಭದಲ್ಲಿ ಜನಮಾನಸದ ಮಾತೊಂದಿದೆ. ಆಡದೆ ಮಾಡುವನು ರೂಢಿಯೊಳಗುತ್ತಮನು, ಆಡಿ ಮಾಡುವವನು ಮಧ್ಯಮನು, ಆಡಿಯೂ ಮಾಡದವನು ಅಧಮನು, ಹೇಳುವವನು ಮಾಡಲಾರ, ಮಾಡುವವನು ಹೇಳಲಾರ, ಹೇಳಿಯೂ ಮಾಡುವ ನರನೊಬ್ಬ ನಡು ಮಧ್ಯಮನು, ಹೇಳದೆ ಮಾಡೋ ಪ್ರಭು ನೀನು ಪುರುಷೋತ್ತಮನು, ದೇವೋತ್ತಮನೂ ಆಗುತ್ತಾನೆ ಎಂದು ಭಕ್ತಿ ಭಾವಾಮೃತದಲ್ಲಿ ಹೇಳಲಾಗಿದೆ. ವಚನಕಾರ್ತಿ ಮುಕ್ತಾಯಕ್ಕನವರ ವಚನವೊಂದರಲ್ಲಿ, ನುಡಿಯಲು ಬಾರದು ಕೆಟ್ಟ ನುಡಿಗಳ, ನಡೆಯಲು ಬಾರದು ಕೆಟ್ಟ ನಡೆಗಳ, ನುಡಿದಡೆಯನು ನುಡಿಯದಿರ್ದಡೆಯನು, ಹಿಡಿದ ವೃತ ಬಿಡದಿರಲು ಅದೇ ಮಹಾಜ್ಞಾನದಾಚರಣೆ ಎಂಬೆನು ಅಜಗಣ್ಣ ತಂದೆ ಎಂದು ಹೇಳಿದ್ದಾರೆ. ಇಂತಹ ವಚನಕಾರರ ಮಾತಿನ ಮಹತ್ವವನ್ನು ಸಾರುವ ಸುಂದರವಾದ ವಚನಗಳು ಸರ್ವಕಾಲಿಕವಾದವುಗಳು. ಇಂದಿಗೂ ಸರ್ವರಿಗೂ ಜೀವನಕ್ಕೆ ಕೈಗನ್ನಡಿಯಾಗಿ ದಾರಿದೀಪವಾಗಿದೆ. ಈ ಎಲ್ಲ ವಚನಗಳ ಸಾರವನ್ನು ಅರಿತು ಬಾಳೋಣ. ಸರ್ವಜ್ಞರು ಅಂದಿಗೂ ಇಂದಿಗೂ ಕಳಶಪ್ರಾಯರು ಮತ್ತು ಅಜರಾಮರರು ಎಂದು ಹೇಳುತ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.